ನಮ್ಮ ಮಗು ಏನೈತೆ ಇಂಜಿನಿಯರಿಂಗ್ ಇಲ್ಲ ಅಂದ್ರೆ ಡಾಕ್ಟ್ರು ಓದಿಸ್ಬೇಕು ಅಂತ ಆಶೆ ನಮ್ದು. ಅವಳಿಗೆ ಈಗ ಟೀಚರ್ ಆಗಬೇಕಂತ ಆಸೆ. मेरा नाम है कृष्णा, मैं 5वीं क्लास में पढ़ता हूँ और मुझे मेरा मकसद है कि मैं बड़ा होकर बिजनेसमैन बनूँ. ನಾನು ಇಂಡಿಯನ್ ಆರ್ಮಿ ಆಗಬೇಕು, इंजीनियर ಆಗಬೇಕು ಅನ್ಕೊಂಡಿದ್ದೀನಿ. मुझे गरीबों का हेल्प करने के लिए बिजनेसमैन बनना है. ಶಿಕ್ಷಣ ಇಂಪಾರ್ಟೆಂಟು. ಮಗುವಿಗೆ ಓದೋ ಜೊತೆಯಲ್ಲಿ ಇನ್ನೆಲ್ಲನೂ ಕಲಿಬೇಕಾಗುತ್ತೆ. ನಮ್ಮ ತಾಲೂಕಲ್ಲಿ ಒಟ್ಟು 253 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿವೆ. 24,450 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸುಮಾರು 842 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 21 ಕ್ಲಸ್ಟರ್ಗಳಿವೆ. ಸರ್ಕಾರಿ ಶಾಲೆಗಳಲ್ಲಿ ಇಂದು ನಾವು ನೋಡೋದಾದರೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ಸಂಪನ್ಮೂಲಗಳ ಕೊರತೆ, ಜೊತೆಗೆ ಹಲವಾರು ಕಾರಣಗಳಿಂದ ಪರಿಣಾಮಕಾರಿ ಬೋಧನೆಯ ಕೊರತೆ. ಹೀಗಾಗಿ ಮಕ್ಕಳಲ್ಲಿ ನಾವು ಕಲಿಕೆಯ ಕೊರತೆಯನ್ನು ಕೂಡ ನೋಡ್ಬೋದು. ಸೊ ನಾವು ಅನೇಕಲ್ಲಲ್ಲಿ ನೀಡ್ ಅಸೆಸ್ಮೆಂಟನ್ನು ಮಾಡಿದಾಗ ನಮಗೆ ಒಂದಷ್ಟು ಇಂಪಾರ್ಟೆಂಟ್ ಫೈಂಡಿಂಗ್ ಸಿಕ್ತು. ಅದರಲ್ಲಿ ಮೇಜರ್ ಆಗಿ ಏನಂದರೆ ಟೀಚರ್ಸ್ಗಳಿಗೆ ಅವಾಗವಾಗ ಟ್ರೈನಿಂಗ್ಗಳು ಕೊಡ್ತಾ ಇದ್ರು, ಬಟ್ ಅವರು ಅದನ್ನು ಕ್ಲಾಸ್ ರೂಮ್ಗೆ ತೊಗೊಂಡೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಪೇರೆಂಟ್ಸು ಏನು ಇನ್ವಾಲ್ವ್ಮೆಂಟ್ ಆಗಬೇಕಾಗಿತ್ತು ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದಲ್ಲಿ, ಅದು ತುಂಬ ವೀಕ್ ಆಗಿತ್ತು. ಇದ್ರ ಜೊತೆಗೆ ಸಮೂಹ ಸಂಪನ್ಮೂಲ ಕೇಂದ್ರಗಳೇನಿದ್ದಾವೆ ಅವೆಲ್ಲವೂ ಕೂಡ ಇನ್ಯಾಕ್ಟಿವ್ ಆಗಿತ್ತು. ಒಟ್ಟಾರೆಯಾಗಿ ಹೇಳೋದಾದರೆ ಆನೇಕಲ್ ಬ್ಲಾಕಿನಲ್ಲಿ ಶೈಕ್ಷಣಿಕ ಪ್ರಕ್ರಿಯೆಯು ತರಗತಿ ಮತ್ತು ಪಠ್ಯಪುಸ್ತಕಕ್ಕೆ ಸೀಮಿತವಾಗಿ ನಡೀತಾ ಇದ್ದುದನ್ನು ನಮಗೆ ಕಂಡುಬಂತು. ಕೋಚಿಂಗ್ ಆ್ಯಂಡ್ ಮೆಂಟ್ರಿಂಗ್ ಆಯಿತು, ಹೇಗೆ ನಾವು ಕ್ಲಾಸ್ ಅಬ್ಸರ್ವೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. CRP ಅವರ ಕೆಲಸ ಕಾರ್ಯಗಳು ಈಸಿ ಆಗಲಿಕ್ಕೆ ನಮಗೆ ಕಂಪ್ಯೂಟರ್ ವ್ಯವಸ್ಥೆ, ಟೇಬಲ್ ವ್ಯವಸ್ಥೆ ಹಾಗೂ ಅಲ್ಲಿನ ಶಿಕ್ಷಕರ ಸಂಪೂರ್ಣ ಮಾಹಿತಿ ಒದಗಿಸ್ತಕ್ಕಂತಹ ಮಾಹಿತಿ ಫಲಕಗಳನ್ನು ಕೂಡ ಒದಗಿಸ್ಕೊಟ್ರು. ಒಬ್ಬ ಸಂಪನ್ಮೂಲ ವ್ಯಕ್ತಿ CRP ಆದಂಥವರು ಪ್ರತಿದಿನ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಸಂಪನ್ಮೂಲವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಮತ್ತು ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಮಾಹಿತಿಗಳನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾ ಇರ್ತಾರೆ. CRG ಬರೋದಕ್ಕಿಂತ ಮುಂಚೆ ನಾವು ತರಗತಿ ಕೊಠಡಿಯಲ್ಲಿ ಮಾಡುವ ಚಟುವಟಿಕೆಗಳು ಒಂದು ತರಗತಿಯ ಕೊಠಡಿಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಆದರೆ CRG ಬಂದ ಮೇಲೆ ಅದೊಂಥರ ನಮಗೆ ಒಂದು ಅವೇರ್ನೆಸ್ ಅಂತ ಇರಲ್ಲ ಹಾಗೆ. CRG ಯಾವಾಗ ಬಂದಿದೆ, ಎಲ್ಲ ತರಗತಿಗಳಲ್ಲಿ ಸಾಕಷ್ಟು ಚಾರ್ಟ್ಗಳಿರ್ಬೋದು, ಅದರ ಕಲಿಕಾ ಫಲಗಳಿರ್ಬೋದು, ಅವುಗಳನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಕಲಿಕೆಯ ಪ್ರಗತಿಯಲ್ಲಿ ತುಂಬ ಬದಲಾವಣೆಯನ್ನು ನಾನು ಗಮನಿಸಿದ್ದೀನಿ. ಪ್ರೈಮರಿ ಸ್ಕೂಲ್ನಲ್ಲಿ ಮಕ್ಕಳಿಗೆ ಲ್ಯಾಬ್ ಬಗ್ಗೆ ಗೊತ್ತಿರಲ್ಲ, ಅದನ್ನು ಒಂದು ಎಕ್ಸ್ಪೋಜರ್ ಕೊಡಲಿಕ್ಕೋಸ್ಕರ ನಟ್ಕಟ್ ಲ್ಯಾಬಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಯೋಚನೆ ಬಂದಿದ್ದ ಥರ ಮಾಡಲ್ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತಾರೆ. ಬರೀ ಥಿಯರಿಟಿಕಲಿ ಅಲ್ಲದೆ ಮಕ್ಕಳು ಯಾವಾಗ ಎಕ್ಸ್ಪೆರಿಮೆಂಟನ್ನು ಮಾಡಿ ಕಲಿತಾರೆ ಆವಾಗ ಶಾಶ್ವತವಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ. PTM ಅಲ್ಲಿ ಮೊದಲೆಲ್ಲ ಏನು ಮಾಡ್ತಾ ಇದ್ವಿ, ಬರ್ತಾಯಿದ್ರು 1 to 1 ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಏನು ಅಲ್ಲಿ ಇರಲಿಲ್ಲ. ಅದರಲ್ಲೂ ಬರವಣಿಗೆ ಅಷ್ಟು ಬರ್ತಾಯಿದ್ರು. ಈಗ PTM ಅಲ್ಲಿ ಆಗಿರುವಂಥ ಬದಲಾವಣೆ ಏನಂದರೆ ನಮ್ಮಲ್ಲಿ ನಡೀತಾ ಇರುವಂತಹ ವಿನೂತನ ಚಟುವಟಿಕೆಗಳನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ರೀಸೆಂಟ್ ಮೀಟಿಂಗ್ ನಾನು ಅಟೆಂಡ್ ಮಾಡಿದೆ. ಮಕ್ಕಳಿಗೆ ಯಾವ ರೀತಿ ಒಳ್ಳೆಯದನ್ನ ಹೇಳ್ಕೊಡ್ಬೇಕು, ಬರೀ ನಿಮ್ಮ ಕೆಲಸ, ನಿಮ್ಮ ಒತ್ತಡಗಳ ಮಧ್ಯೆ ಮಕ್ಕಳನ್ನು ಓದೋದ್ರ ಬಗ್ಗೆ ನೀವು ವಿಚಾರಿಸ್ತಾ ಇರಬೇಡಿ. ಹಾಗೆ ಮಕ್ಕಳಿಗೋಸ್ಕರ ಓದುವ ಮೂಲೆ ಮಾಡಿ ಅಂತಲೂ ಹೇಳಿದರು. ಓದುವ ಮೂಲೆ ಮಾಡೋಕ್ಕೆ ಮುಂಚೆ ಹಾಲಲ್ಲಿ ಕುತ್ಕೊಂಡು ಓದ್ತಾ ಇದ್ರೆ, ಇನ್ನೊಂದಿನ ರೂಮಲ್ಲಿ ಕುತ್ಕೊತಾ ಇದ್ರಿ. ಓದುವ ಮೂಲೆ ಮಾಡಿದ್ಮೇಲೆ ಅಲ್ಲೇ ಕುತ್ಕೊಂಡು ಡೈಲಿ ಇಷ್ಟು ಟೈಮಿಂಗ್ಸ್ ಅಂತ ಇಟ್ಕೊಂಡು ಓದ್ತೀವಿ. ಬರೀ ಓದುವ ಮೂಲೆ ಮಾಡಿದ್ರೆ ಸಾಲದು, ಅದನ್ನು ತಕ್ಕೋಗಿ ಮಗು ಉಪಯೋಗಿಸ್ಕೊಳ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಕೂತು ಒಂದು ಅರ್ಧ ಗಂಟೆ ಆದರೂ ನಾವು ವಿಚಾರಿಸ್ತೀವಿ. ಇದರಿಂದ ಪೋಷಕರು ಕ್ವಾಲಿಟೇಟಿವ್ ಆಗಿ ತಮ್ಮ ಸಮಯವನ್ನು ತಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಮನೆಯಲ್ಲೂ ಕೂಡ ಪೂರಕವಾದ ವಾತಾವರಣ, ಶಾಲೆಯಲ್ಲೂ ಕೂಡ ಪೂರಕ ವಾತಾವರಣ ಇದ್ದಾಗ ಮಕ್ಕಳ ಕಲಿಕೆ ಚೆನ್ನಾಗಾಗ್ತದೆ. For a program like this, it's very important to have great partnerships, and we were very fortunate to have Wells Fargo, who believed in our vision, who believed in our approach, and who supported us for this program. And I would say this is a great partnership where there was an alignment since inception, and they continue to support us for Anikal Education Transformation. Through collaboration with educational leaders, partners, parents and community leaders, we can create a holistic learning environment that nurtures every child's potential. Together, we can build a future where education is not just a dream, but a reality for all. We are seeing the transformative journey in Anikal block, and that gives us assurance to continue to make an impact at scale.
ಇದು ಒಂದು ಶಾಲೆಯ ಅಭಿವೃದ್ಧಿ ಅಲ್ಲ, ಇಡೀ ತಾಲೂಕಿನ ಎಲ್ಲ ಶಾಲೆಗಳ ಅಭಿವೃದ್ಧಿಗೋಸ್ಕರ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಉತ್ತಮವಾಗಲಿ ಅಂತೇಳಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ.